ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಲಕ್ಷ್ಮೀ ದೇವಿ ನಮ್ಮ ಮನೆಯಲ್ಲಿ ನೆಲೆಸಿದರೆ ಐಶ್ವರ್ಯ, ಸಮೃದ್ಧಿ ಮತ್ತು ಸಂತೋಷ ತುಂಬಿದ ಜೀವನ ನಮ್ಮದಾಗುತ್ತದೆ. ಆದರೆ ಕೆಲವು ಕಾರಣಗಳಿಂದ ಲಕ್ಷ್ಮೀ ದೇವಿ ಮನೆಯಿಂದ ದೂರ ಸರಿಯಬಹುದು. ಈ ವಿಡಿಯೋದಲ್ಲಿ ಲಕ್ಷ್ಮೀ ದೇವಿ ದೂರ ಹೋಗುವ 9 ಕಾರಣಗಳು ಮತ್ತು ಮನೆಗಳ ಬಗ್ಗೆ ನಿಮಗೆ ತಿಳಿಸುತ್ತೇವೆ. ನೀವು ಈ ತಪ್ಪುಗಳನ್ನು ಮಾಡುತ್ತಿದ್ದೀರಾ? ಕೊನೆಯವರೆಗೆ ವಿಡಿಯೋ ನೋಡಿ ಮತ್ತು ನಿಮ್ಮ ಮನೆಗಾಗಿ ಈ ಅಮೂಲ್ಯ ಮಾಹಿತಿಯನ್ನು ಕಳೆದುಕೊಳ್ಳಬೇಡಿ. ಮೊದಲನೆಯದಾಗಿ, ಸೋಮಾರಿತನದ ಮನೆ. ಶ್ರಮಿಸದ ಮನೆಗಳಿಗೆ ಲಕ್ಷ್ಮೀ ದೇವಿ ಬರುವುದಿಲ್ಲ. ದುಡಿಮೆ ಮತ್ತು ಶ್ರದ್ಧೆ ಸಂಪತ್ತನ್ನು ತರುತ್ತದೆ. ಲಕ್ಷ್ಮೀ ದೇವಿ ಕಷ್ಟಪಟ್ಟು ದುಡಿಯುವವರನ್ನು ಪ್ರೀತಿಸುತ್ತಾರೆ. ಸೋಮಾರಿತನವು ಜೀವನದಲ್ಲಿ ಸಮೃದ್ಧಿ ಮತ್ತು ಯಶಸ್ಸನ್ನು ತಡೆಹಿಡಿಯುತ್ತದೆ. ಮನೆಯಲ್ಲಿ ದುಡಿಮೆಯ ಭಾವನೆ ಇರಬೇಕು. ಪ್ರತಿಯೊಬ್ಬರೂ ತಮ್ಮ ಕರ್ತವ್ಯಗಳನ್ನು ಶ್ರದ್ಧೆಯಿಂದ ನಿರ್ವಹಿಸುವುದರಿಂದ ಮನೆಯಲ್ಲಿ ಸಮೃದ್ಧಿ ನೆಲೆಸುತ್ತದೆ. ಸೋಮಾರಿತನವು ಲಕ್ಷ್ಮೀ ದೇವಿಯನ್ನು ದೂರ ಹಾಕುತ್ತದೆ. ದುಡಿಮೆಯು ಜೀವನದಲ್ಲಿ ಯಶಸ್ಸು ಮತ್ತು ಸಮೃದ್ಧಿಯ ಕೀಲಿಕೈ. ಎರಡನೆಯದು, ಅಸತ್ಯ ಮಾತನಾಡುವ ಮನೆ. ಸತ್ಯವೇ ಪರಮಧರ್ಮ ಎಂದು ಹಿಂದೂ ಧರ್ಮದಲ್ಲಿ ಹೇಳಲಾಗಿದೆ. ಸುಳ್ಳು ಮಾತನಾಡುವ ಮನೆಗಳು ಲಕ್ಷ್ಮೀ ದೇವಿಯ ಕೃಪೆ ಕಳೆದುಕೊಳ್ಳುತ್ತವೆ. ಸತ್ಯವನ್ನು ಆಚರಿಸುವುದರಿಂದ ಮನೆಯಲ್ಲಿ ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತದೆ. ಲಕ್ಷ್ಮೀ ದೇವಿ ಸತ್ಯ ಮತ್ತು ನ್ಯಾಯವನ್ನು ಪ್ರೀತಿಸುವ ದೇವತೆ. ಅವರು ಸುಳ್ಳು ಮತ್ತು ಕಪಟದಿಂದ ದೂರ ಇರುತ್ತಾರೆ. ಸತ್ಯವಿಲ್ಲದ ಮನೆಗಳಲ್ಲಿ ನಂಬಿಕೆ ಮತ್ತು ವಿಶ್ವಾಸ ಕಡಿಮೆಯಾಗುತ್ತದೆ. ಇದರಿಂದ ಕುಟುಂಬದ ಸದಸ್ಯರ ನಡುವೆ ದೂರ ಉಂಟಾಗುತ್ತದೆ. ಸತ್ಯವನ್ನು ಆಚರಿಸುವುದು ಕೇವಲ ಧಾರ್ಮಿಕ ಕರ್ತವ್ಯವಲ್ಲ, ಇದು ನಮ್ಮ ಜೀವನದಲ್ಲಿ ಶಾಂತಿ ಮತ್ತು ಸಮೃದ್ಧಿಯನ್ನು ತರುವ ಮಾರ್ಗ. ಮೂರನೆಯದು, ಕಲಹ ಮತ್ತು ಕೋಪದ ಮನೆ. ಮನೆಯಲ್ಲಿ ಶಾಂತಿ ಮತ್ತು ಸಮರಸತೆ ಇರಬೇಕು. ನಿರಂತರ ಜಗಳ ಮತ್ತು ಕೋಪದ ವಾತಾವರಣ ಲಕ್ಷ್ಮೀ ದೇವಿಯನ್ನು ದೂರ ಹಾಕುತ್ತದೆ. ಅವರು ಕಲಹ ಮತ್ತು ಕೋಪದಿಂದ ದೂರ ಇರುತ್ತಾರೆ. ಮನೆಯಲ್ಲಿ ಶಾಂತಿ ಇಲ್ಲದಿದ್ದರೆ ಅದು ಕುಟುಂಬ ಸದಸ್ಯರ ನಡುವೆ ದೂರವನ್ನು ಸೃಷ್ಟಿಸುತ್ತದೆ. ಸದಸ್ಯರ ನಡುವೆ ಅಪನಂಬಿಕೆ ಮತ್ತು ದ್ವೇಷವನ್ನು ಬೆಳೆಸುತ್ತದೆ. ಶಾಂತಿಯನ್ನು ಕಾಪಾಡಿಕೊಳ್ಳಲು ನಾವು ಕೋಪ ಮತ್ತು ಕಲಹವನ್ನು ತ್ಯಜಿಸಬೇಕು. ಮನೆಯಲ್ಲಿ ಪ್ರೀತಿ ಮತ್ತು ಸಹನೆಯ ವಾತಾವರಣವನ್ನು ಸೃಷ್ಟಿಸುವುದು ಅಗತ್ಯ. ನಾಲ್ಕನೆಯದು, ಅತಿಥಿ ಸತ್ಕಾರ ಇಲ್ಲದ ಮನೆ. ಹಿಂದೂ ಸಂಸ್ಕೃತಿಯಲ್ಲಿ ಅತಿಥಿಗಳನ್ನು ದೇವರ ಸ್ವರೂಪವೆಂದು ಪರಿಗಣಿಸಲಾಗಿದೆ. ಅವರನ್ನು ಸ್ವಾಗತಿಸದ ಮನೆಗಳಿಗೆ ಲಕ್ಷ್ಮೀ ದೇವಿ ಬರುವುದಿಲ್ಲ ಎಂಬುದು ನಂಬಿಕೆ. ಅತಿಥಿ ಸತ್ಕಾರವು ನಮ್ಮ ಸಂಸ್ಕೃತಿಯ ಮಹತ್ವದ ಭಾಗವಾಗಿದೆ. ಅತಿಥಿಗಳು ನಮ್ಮ ಮನೆಗೆ ಬಂದಾಗ ಅವರನ್ನು ಪ್ರೀತಿ ಮತ್ತು ಗೌರವದಿಂದ ಸ್ವಾಗತಿಸಬೇಕು. ಇದು ನಮ್ಮ ಸಂಪತ್ತು ಮತ್ತು ಶುಭವನ್ನು ಹೆಚ್ಚಿಸುತ್ತದೆ. ಲಕ್ಷ್ಮೀ ದೇವಿಯ ಆಶೀರ್ವಾದ ಪಡೆಯಲು ಮನೆಯಲ್ಲಿ ಅತಿಥಿ ಸತ್ಕಾರವನ್ನು ಪ್ರಾಮುಖ್ಯತೆ ನೀಡಬೇಕು. ಅತಿಥಿಗಳು ದೇವರ ರೂಪವೆಂಬುದನ್ನು ನೆನಪಿನಲ್ಲಿಟ್ಟುಕೊಂಡು ಅವರನ್ನು ಪ್ರೀತಿಯಿಂದ ಸ್ವಾಗತಿಸುವುದು ನಮ್ಮ ಕರ್ತವ್ಯ. ಇದರಿಂದ ಮನೆ ಸಮೃದ್ಧಿ ಮತ್ತು ಶಾಂತಿಯಿಂದ ತುಂಬುತ್ತದೆ. ಐದನೆಯದು, ಅಸೂಯೆ ಮತ್ತು ದ್ವೇಷದ ಮನೆ. ಇತರರ ಯಶಸ್ಸನ್ನು ಕಂಡು ಅಸೂಯೆ ಪಡುವ ಮನೆಗಳಿಗೆ ಲಕ್ಷ್ಮೀ ದೇವಿ ಬರುವುದಿಲ್ಲ. ಲಕ್ಷ್ಮೀ ದೇವಿ ಸಂತೋಷ ಮತ್ತು ಸಹಾನುಭೂತಿ ದೇವತೆ. ಅವರು ಅಸೂಯೆ ಮತ್ತು ದ್ವೇಷದಿಂದ ದೂರ ಇರುತ್ತಾರೆ. ಮನೆಯಲ್ಲಿ ಸಂತೋಷ ಮತ್ತು ಸಹಾನುಭೂತಿ ವಾತಾವರಣವನ್ನು ಸೃಷ್ಟಿಸುವುದು ಅತ್ಯಂತ ಮುಖ್ಯ. ಇತರರ ಯಶಸ್ಸನ್ನು ಕಂಡು ಸಂತೋಷ ಪಡುವುದು ನಮ್ಮ ಜೀವನದಲ್ಲಿ ಶುಭವನ್ನು ತರುತ್ತದೆ. ಆರನೆಯದು, ಅಶುದ್ಧ ಮನೆ. ಸ್ವಚ್ಛತೆ ಇಲ್ಲದ ಮನೆಗಳಿಗೆ ಲಕ್ಷ್ಮೀ ದೇವಿ ಬರುವುದಿಲ್ಲ. ಮನೆಯನ್ನು ಶುದ್ಧವಾಗಿ ಇಡುವುದು ಅತ್ಯಂತ ಮುಖ್ಯ. ಲಕ್ಷ್ಮೀ ದೇವಿ ಸ್ವಚ್ಛತೆ ಮತ್ತು ಸುಂದರತೆಯ ದೇವತೆ. ಮನೆಯ ಸ್ವಚ್ಛತೆಯು ನಮ್ಮ ಜೀವನದಲ್ಲಿ ಶುಭ ಮತ್ತು ಸಮೃದ್ಧಿಯನ್ನು ತರುತ್ತದೆ. ಇದು ನಮ್ಮ ಮನಸ್ಸು ಮತ್ತು ದೇಹಕ್ಕೆ ಶಾಂತಿಯನ್ನು ನೀಡುತ್ತದೆ. ಮನೆಯನ್ನು ಶುದ್ಧವಾಗಿ ಇಡುವುದರಿಂದ ನಾವು ಲಕ್ಷ್ಮೀ ದೇವಿಯ ಆಶೀರ್ವಾದ ಪಡೆಯುತ್ತೇವೆ. ಏಳನೆಯದು, ದಾನ ಧರ್ಮ ಇಲ್ಲದ ಮನೆ. ದಯೆ ಮತ್ತು ದಾನವಿಲ್ಲದ ಮನೆಗಳಿಗೆ ಲಕ್ಷ್ಮೀ ದೇವಿ ಬರುವುದಿಲ್ಲ. ದಾನ ಧರ್ಮವು ನಮ್ಮ ಜೀವನದಲ್ಲಿ ಶುಭ ಮತ್ತು ಸಮೃದ್ಧಿಯನ್ನು ತರುತ್ತವೆ. ಇತರರಿಗೆ ಸಹಾಯ ಮಾಡುವುದು ಶುಭದ ಕ್ರಿಯೆ.
ಮನೆಯಲ್ಲಿ ದಾನ ಧರ್ಮವನ್ನು ಪ್ರಾಮುಖ್ಯತೆ ನೀಡುವುದು ಅಗತ್ಯ. ಇತರರಿಗೆ ಸಹಾಯ ಮಾಡುವುದು ನಮ್ಮ ಜೀವನವನ್ನು ಶುಭ ಮತ್ತು ಸಮೃದ್ಧಿಯನ್ನು ತುಂಬಿಸುತ್ತದೆ. 8ನೇಯದು ದುರಾಚಾರದ ಮನೆ. ಕೆಟ್ಟ ನಡವಳಿಕೆ ಮತ್ತು ಅನೀತಿ ಇರುವ ಮನೆಗಳಿಗೆ ಲಕ್ಷ್ಮೀದೇವಿ ಬರುವುದಿಲ್ಲ. ನೀತಿ ಮತ್ತು ಧರ್ಮವನ್ನು ಪಾಲಿಸುವುದು ಅಗತ್ಯ. ಮನೆಯಲ್ಲಿ ನೀತಿ ಮತ್ತು ಧರ್ಮವನ್ನು ಪಾಲಿಸುವುದರಿಂದ ನಾವು ಲಕ್ಷ್ಮೀದೇವಿಯ ಆಶೀರ್ವಾದ ಪಡೆಯುತ್ತೇವೆ. ಧರ್ಮವು ನಮ್ಮ ಜೀವನದ ಅತ್ಯಂತ ಮುಖ್ಯ ಅಂಶವಾಗಿದೆ. 9ನೇಯದು ದೇವರ ನಂಬಿಕೆ ಇಲ್ಲದ ಮನೆ. ಭಕ್ತಿ ಮತ್ತು ನಂಬಿಕೆ ಇಲ್ಲದ ಮನೆಗಳಿಗೆ ಲಕ್ಷ್ಮೀದೇವಿ ಬರುವುದಿಲ್ಲ. ದೈವ ಭಕ್ತಿಯಿಂದ ಸಂಪತ್ತು ಬರುತ್ತದೆ. ಲಕ್ಷ್ಮೀದೇವಿ ಭಕ್ತಿ ಮತ್ತು ನಂಬಿಕೆಯನ್ನು ಪ್ರೀತಿಸುವವರು. ಅವರು ದೇವರ ನಂಬಿಕೆ ಇಲ್ಲದ ಮನೆಗಳಿಂದ ದೂರ ಇರುತ್ತಾರೆ. ಮನೆಯಲ್ಲಿ ಭಕ್ತಿ ಮತ್ತು ನಂಬಿಕೆಯನ್ನು ಬೆಳೆಸುವುದರಿಂದ ನಾವು ಲಕ್ಷ್ಮೀದೇವಿಯ ಆಶೀರ್ವಾದ ಪಡೆಯುತ್ತೇವೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಲಕ್ಷ್ಮೀದೇವಿ ದೂರ ಹೋಗುವ 9 ಪ್ರಮುಖ ಕಾರಣಗಳನ್ನು ತಿಳಿದುಕೊಂಡೆವು. ನಮ್ಮ ಮನೆಯಲ್ಲಿ ಐಶ್ವರ್ಯ ಮತ್ತು ಶ್ರೇಯಸ್ಸು ತುಂಬಿರಬೇಕು ಎಂದರೆ ಈ ತಪ್ಪುಗಳನ್ನು ತಪ್ಪಿಸಬೇಕು ಮತ್ತು ಶುದ್ಧತೆ, ಶಿಸ್ತಿನಂತಹ ಸೂಕ್ತ ಮಾರ್ಗಗಳನ್ನು ಅನುಸರಿಸಬೇಕು. ಅತಿಥಿ ಸತ್ಕಾರ, ಸತ್ಯ, ಶಾಂತಿ, ದುಡಿಮೆ, ಸಂತೋಷ, ಸ್ವಚ್ಛತೆ, ದಾನ ಧರ್ಮ, ನೀತಿ ಮತ್ತು ಭಕ್ತಿಯನ್ನು ಮನೆಯಲ್ಲಿ ಬೆಳೆಸುವುದು ಅಗತ್ಯ. ಲಕ್ಷ್ಮೀದೇವಿಯನ್ನು ಆಕರ್ಷಿಸಲು ಮುಖ್ಯವಾದವು. ನಿಮ್ಮ ಮನೆಯಲ್ಲಿ ಈ ಕಾರಣಗಳಲ್ಲಿ ಯಾವುದಾದರೂ ಇದೆಯಾ? ಈ ಮಾಹಿತಿ ಉಪಯುಕ್ತವೆನಿಸಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ಧಾರ್ಮಿಕ ಹಾಗೂ ಪೌರಾಣಿಕ ವಿಷಯಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.